ನಮ್ಮ ಜೊತೆಗೆ ಸಚಿವರಾದಂಥ ವಿಜಯಾನಂದ ಕಾಶಪ್ಪನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆಗೆ ಸಂವಾದ ಮಾಡಿದರು. ಸೊ ಈ ಒಂದು ಸಭೆಯ ಇಂಪ್ಯಾಕ್ಟ್ ಏನಾಗಬಹುದು? ನೋಡಿ, ಭಾಳಷ್ಟು ಬದಲಾವಣೆಗಳನ್ನು ತರಬೇಕು ಅಂಥೇಳಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಸರ್ಕಾರದ ನೌಕರದಾರರನ್ನ, ಎಲ್ಲ ನೌಕರದಾರರು, ಎಲ್ಲ ಇಲಾಖೆಯ ನೌಕರದಾರರನ್ನ ಮತ್ತು ಕಾರ್ಯದರ್ಶಿಗಳನ್ನು, IPS ಅಧಿಕಾರಿಗಳನ್ನು, ಪೊಲೀಸ್ ಏನು ನಮ್ಮ DGP ಅವರನ್ನು, ಮುಖ್ಯ ಕಾರ್ಯದರ್ಶಿಗಳನ್ನು ಒಳಗೊಂಡಂತೆ ಮಾಡುವಂಥ ಉದ್ದೇಶ ಏನು, ಈ ಸಿಸ್ಟಮ್ ಏನು, ಇವತ್ತು ಭಾಳ ವರ್ಷದಿಂದ ಒಂದು ಸಿಸ್ಟಮ್ ಆಗಿ ನಡೆದು ಬಂದುಬಿಟ್ಟಿದೆ. ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಮೂಲ ಉದ್ದೇಶ. ಭ್ರಷ್ಟಾಚಾರ ರಹಿತವಾದಂಥ ಸಿಸ್ಟಮ್ ಮಾಡಬೇಕು ಅನ್ನೋದು ಮತ್ತು ಪಾರದರ್ಶಿಕೆ ಇರಬೇಕು. ಇವತ್ತು ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಅಧಿಕಾರಿಗಳಿಂದ ಹಿಡಿದು ವಿಲೇಜ್ ಅಕೌಂಟೆಂಟಿಂದ PDOಗಳಿಂದ ಏನು ಪ್ರಾರಂಭ ಆಗುವಂಥ ಈ ಒಂದು ವ್ಯವಸ್ಥೆ ಏನಾಗಿದೆ ಭಾಳಷ್ಟು ಹದಗೆಟ್ಟಿದೆ ಅನ್ನಿಸ್ತಾ ಇದೆ. ಅವರ ಒಂದು ಪರಿಕಲ್ಪನೆಯಲ್ಲಿ ಅದನ್ನು ಬದಲಾವಣೆ ಮಾಡಿ ಸಾರ್ವಜನಿಕರಿಗೆ ಸರಳವಾಗಿ, ಯಾಕಂದರೆ ಜನಪರವಾದ ಆಡಳಿತವನ್ನು ಕೊಡಬೇಕು ನಾವು. ಯಾಕಂದರೆ ಜನಪ್ರತಿನಿಧಿಗಳು, ಒಂದು ಸರ್ಕಾರ ಚುನಾಯಿತ ಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾದಂಥ ಒಂದು ಸರ್ಕಾರ, ನಾವೆಲ್ಲ ಜನರಿಗೆ ಯಾವ ರೀತಿ ಸರಳವಾಗಿ ಆಡಳಿತದ ಒಂದು ಸೌಕರ್ಯ ಸಿಗಬೇಕು, ಸರ್ಕಾರದ ಸವಲತ್ತುಗಳು ಸಿಗಬೇಕು ಅನ್ನೋದು ಮೂಲ ಉದ್ದೇಶ. ಆ ದೃಷ್ಟಿಯಿಂದಲೇ ಇವತ್ತು ಇಡೀ ರಾಜ್ಯದ ಸುಮಾರು 700ಕ್ಕೂ ಹೆಚ್ಚು ಏನು ಒಂದು ಪ್ರದೇಶದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಧಿಕಾರಿಗಳನ್ನು ಅವರವರ ಜಿಲ್ಲೆಯಲ್ಲಿ ಇವತ್ತು ನೇರವಾಗಿ ಸಂವಾದವನ್ನು ಮಾಡಿ ಅನೇಕ ಸಮಸ್ಯೆಗಳನ್ನು, ಇವತ್ತು ರಾಜ್ಯದಲ್ಲಿರುವಂಥ ದುರಂತ ಏನು ಬರಗಾಲ ಇದೆ, ಮಳೆಗಾಲ ಆಗಿಲ್ಲ, ಮಳೆ ಇರಲಾರ್ದಕ್ಕೆ ಇವತ್ತು ಭಾಳಷ್ಟು ಜಿಲ್ಲೆಗಳಲ್ಲಿ ಇವತ್ತು ಬರಗಾಲದ ಪರಿಸ್ಥಿತಿ ಇದೆ, ಬೆಳೆಗಳು ಬಂದಿಲ್ಲ. ಆ ರೈತರ ಸಂಕಷ್ಟ ಇರ್ಬೋದು, ಸಾರ್ವಜನಿಕರ ಸರಳವಾಗಿ ಅವರಿಗೆ ಎಲ್ಲ ರೀತಿ ಕಚೇರಿಗೆ ಹೋಗಿ 3 ದಿವಸ ಅಲ್ದಾಡೋದು, ಅಲ್ಲಿ ನಿಲ್ಲೋದು, ತಹಸೀಲ್ದಾರ್ ಭೇಟಿ ಆಗೋದಿಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಭೇಟಿ ಆಗೋದಿಲ್ಲ, ಈ ಪರಿಸ್ಥಿತಿಯನ್ನು ಬದಲಾವಣೆಯನ್ನು ತರಬೇಕು ಅನ್ನೋದು ಮೂಲ ಉದ್ದೇಶದಿಂದ ಇವತ್ತು ಒಂದು ಸಂವಾದ ಸುಮಾರು 3 ಗಂಟೆಗಳ ಕಾಲ ನಾನು ಕೂಡ ಅವರ ಜೊತೆಗೆ ಉಪಸ್ಥಿತ ಇದ್ದೆ. ಈ ಒಂದು ಬದಲಾವಣೆ ಅವಶ್ಯಕತೆ ಇದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಅದನ್ನು ಖಂಡಿತವಾಗಿ ಅವರ ಏನು ಕನಸನ್ನು ನಮ್ಮ ಮುಖ್ಯಮಂತ್ರಿ ಇಟ್ಕೊಂಡ್ರೆ ಅದನ್ನು ಖಂಡಿತವಾಗಿ ನನಸು ಮಾಡೇ ಮಾಡ್ತಾರೆ ಅನ್ನೋದು ವಿಶ್ವಾಸ ನನ್ನಲ್ಲಿದೆ. ಗುರುವಾರದಿಂದ ಮುಂಗಾರು ಅಧಿವೇಶನ ಪ್ರಾರಂಭ ಆಗಲಿಕ್ಕಿದೆ ಸರ್. ಈ ನಡುವೆ ಮುಖ್ಯಮಂತ್ರಿಗಳು ಸಚಿವರ ಸಭೆಯನ್ನು ಕರೆದಿದ್ದಾರೆ 4 ಗಂಟೆಗೆ ಕೃಷ್ಣಾದಲ್ಲಿ. ಏನು ಸರ್ ಸಭೆ ಇದು? ಬಹುತೇಕ ಇವತ್ತು ನಾಳೆ 13ನೇ ತಾರೀಕು ಪ್ರಾರಂಭಗೊಳ್ಳುವಂಥ ಒಂದು ಏನು ವಿಧಾನಸಭೆ, ಆ ಕಲಾಪದಲ್ಲಿ ನಾವು ಯಾವ ರೀತಿ ಹೊಸದಾಗಿ ನಾವೆಲ್ಲ ಸಚಿವರಾಗಿದ್ದೀವಿ, ನಮಗೆ ಖಾತೆಯನ್ನು ಕೂಡ ಇವತ್ತು ಹಂಚಿಕೆಯನ್ನು ಮಾಡ್ತಾರೆ. ಆ ಖಾತೆ ವಿಚಾರ ಇರ್ಬೋದು, ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವಷ್ಟು ಮಾರ್ಗದರ್ಶನವನ್ನು ನೀಡೋದಕ್ಕೆ ಕರೆದಿದ್ದಾರೆ ಅನ್ನೋದು ನನ್ನ ಭಾವನೆ. ಈಗಾಗಲೇ ಪ್ರತಿಪಕ್ಷಗಳು ನೈಸ್ ಹೋರಾಟ ಆಗಿರ್ಬೋದು, ಬಿಡದಿ ಪಾದಯಾತ್ರೆ ವಿಚಾರಕ್ಕಾಗಿರ್ಬೋದು, ಎಲ್ಲವೂ ಕೂಡ ಸದನದಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಅನ್ನೋಂಥದ್ದು. ಸರ್ಕಾರ ಯಾವ ರೀತಿ ತಯಾರಿ ನಡೆಸಿದೆ ಇದಕ್ಕೆ? ನೋಡಿ, ವಿರೋಧ ಪಕ್ಷಗಳು ಹೇಗಿರಬೇಕಂದ್ರೆ ವಿರೋಧವನ್ನು ಮಾಡೋದೇ ಅವರ ಮೂಲ ಉದ್ದೇಶ ಆಗಬಾರ್ದು. ಏನು ಜನರ ಸಮಸ್ಯೆ, ಯಾಕಂದರೆ ನಾವೆಲ್ಲರೂ ಪ್ರತಿನಿಧಿಗಳೇ. ಇವತ್ತು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು. ವಿರೋಧ ಪಕ್ಷ ವಿರೋಧವನ್ನು ಮಾಡೋದಕ್ಕೆ ಇದ್ದಾರೆ ಅನ್ನೋದು ಆಗಬಾರ್ದು. ಸಮಸ್ಯೆ ಇದ್ದರೆ ವಿರೋಧ ಮಾಡಬೇಕು. ಬಿಡದಿ ಟೌನ್ಶಿಪ್ ಬಗ್ಗೆ ಭಾಳ ಸ್ಪಷ್ಟವಾಗಿದೆ ನಿಲುವು. ನಾವೇನು ನೋಟಿಫಿಕೇಷನ್ ಮಾಡಿಲ್ಲ. ಇವತ್ತು ಒಂದು ಕುಟುಂಬದ ರಕ್ಷಣೆಗೋಸ್ಕರ ಇವತ್ತು ಅದು ಹೋರಾಟ ನಡೆದಿದೆ ಅಲ್ಲಿ. ಇದು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗ್ತಾಯಿದೆ. ಅನೇಕ ರೈತರು ಈಗಾಗಲೇ ಒಪ್ಪಂದದ ಪತ್ರಿಕೆಯನ್ನು ಬರೆದು ಕೊಟ್ಟು ಇವತ್ತು ದುಡ್ಡು ಕೂಡ ಇವತ್ತು ನೋಂದಣಿ ಮಾಡಿಕೊಂಡು ದುಡ್ಡನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸದನದ ಸಮಯಕ್ಕೆ ನಾವು ಗೌರವ ಕೊಡಬೇಕು ಜನಪ್ರತಿನಿಧಿಗಳಾದವರು. ಯಾಕಂದರೆ ಮುಖ್ಯ ವಿಷಯ ಭಾಳ ದುರಂತ ಸಮಸ್ಯೆ ಇದೆ ರಾಜ್ಯದಲ್ಲಿ. ಆ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕಾಗಿ ಇವತ್ತು ವಿಧಾನಸಭೆಯನ್ನು ಕರೆಯಲಾಗುತ್ತೆ, ಕಲಾಪ ನಡೆಯುತ್ತೆ. ಆ ಕಲಾಪದಲ್ಲಿ ಭಾಗವಹಿಸಿ ಒಂದು ಸುವ್ಯವಸ್ಥೆಯಲ್ಲಿ ಆ ಕಲಾಪ ನಡೆದು ಜನರಿಗೆ ಅನುಕೂಲ ಆಗೋ ಯೋಜನೆಗಳನ್ನು, ಮಾತ್ರವಾದ ಒಂದು ನಿರ್ಧಾರಗಳನ್ನು ಮಾಡುವಂಥದ್ದು ಆಗಬೇಕು ವಿನಃ ಕೇವಲ ತಮ್ಮ ವಿರೋಧ ಪಕ್ಷ ನಾವು ವಿರೋಧ ಮಾಡ್ತೀವಿ ಅನ್ನೋದು ಈಗ ಕಳೆದ ಹಲವಾರು ಅಧಿವೇಶನದಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ವಿರೋಧ ಪಕ್ಷದ ನಾಯಕರು R. ಅಶೋಕ್ ಅವರು ವಿರೋಧವನ್ನು ದ್ವೇಷದಿಂದ ಮಾಡ್ತಾಯಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರಾಗಿ ವಿಷಯವನ್ನು ತೆಗೆದುಕೊಂಡು ವಿರೋಧ ಮಾಡಿದರೆ ನಾವು ಒಪ್ತೀವಿ. ವಿರೋಧವನ್ನು ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ಕೇವಲ ವಿರೋಧ ಪಕ್ಷ ಅಂದ ತಕ್ಷಣ ವಿರೋಧ ಮಾಡೋದೇ ಇವರು ಮೂಲ ಉದ್ದೇಶ ಆಗಬಾರ್ದು ಅನ್ನೋದು ನನ್ನ ಒಂದು ವಿನಂತಿ. JDSನ ನಾಯಕರು ಈಗಷ್ಟೇ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಸರ್. ಅವರ ಪೋಸ್ಟರ್ ವಾರ್ಗಳ ವಿಚಾರಕ್ಕೆ ಮಾತಾಡುವಾಗ ಕಾಂಗ್ರೆಸ್ ನಟೋರಿಯಸ್ ರೌಡಿಗಳನ್ನು ಸಿದ್ಧ ಮಾಡ್ತಾ ಇದೆ ಅಂತ ಟೀಕೆಯನ್ನು ಮಾಡಿದ್ದಾರೆ JDS ನಾಯಕರು. ನೋಡ್ರಿ,
ಯಾರು ನೆಟೋರಿಯಸ್ ರೌಡಿಗಳು, ಯಾರು ಮಾಡಿದ್ರು ಅನ್ನೋದು ಜನರು ನೋಡಿದ್ದಾರೆ. ಸದನದಲ್ಲಿ ಹಿಂದೆ ಬ್ಲೂ ಫಿಲ್ಮ್ ನೋಡಿದವರು ಇದ್ದಾರೆ. ಒಂದು ಸದನಕ್ಕೆ ಆಯ್ಕೆಯಾಗಿ ಬಂದು ಅಲ್ಲಿ ಕೂತ್ಕೊಂಡು ಬ್ಲೂ ಫಿಲ್ಮ್ ನೋಡಿದ್ದಾರೆ. ಇವರು ಒಳ್ಳೆಯವರಾ? ಇವರು ನೆಟೋರಿಯಸ್ ಅಲ್ವಾ? ಅವ್ರ ಪಕ್ಷದಲ್ಲಿ ಎಂತೆಂಥ ಪುಡಾರಿಗಳಿದ್ದಾರೆ, ಏನು ಭ್ರಷ್ಟಾಚಾರಿಗಳಿದ್ದಾರೆ, ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ಬಂದಂಥವ್ರಿದ್ದಾರೆ ಇದೇ ಬಿ ಜೆ ಪಿಯಲ್ಲಿ. ಇನ್ನೂ ಬೇಕಾ ನಾವು ಪುಡಾರಿಗಳ? ನಾವೇನಾದರೂ ಒಬ್ಬರು ಆರೋಪ ತೋರಿಸಿದ್ರೆ ನಮ್ಮ ಮೇಲೆ ಯಾವ ಆರೋಪ ಇದೆ? ಜೈಲಿಗೆ ಹೋಗ್ಬಂದಂಥ ಒಬ್ಬ ಮುಖ್ಯಮಂತ್ರಿ, ಆ ಜೈಲಿಗೆ ಹೋದಂತಹ ಅನೇಕ ಮಂತ್ರಿಗಳು, ಬ್ಲೂ ಫಿಲ್ಮ್ ನೋಡಿದಂಥ ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿದಂಥ ಅದೇ ಪಕ್ಷದವರಲ್ಲ, ಭಾರತೀಯ ಜನತಾ ಪಕ್ಷದವರು. ಇನ್ನು ನಮ್ಮ ಪಕ್ಷದವ್ರು ಯಾವುದಾದ್ರೂ ಆ ಥರ ನಡ್ಕೊಂಡಿದ್ದಾರೆ ಸದನದಲ್ಲಿ? ಸದನದ ಗೌರವವನ್ನು ಕಾಪಾಡುವಂಥದ್ದು ಸದಸ್ಯರ ಕರ್ತವ್ಯ. ಸದನದಲ್ಲಿ ಹೇಗಿರಬೇಕು, ಏನು ನಮ್ಮ ನಡವಳಿಕೆಗಿರಬೇಕು, ಇಡೀ ರಾಜ್ಯ ನೋಡ್ತಾ ಇರುತ್ತೆ. ರಾಜ್ಯದ ಜನತೆ ನಮ್ಮನ್ನು ಚುನಾವಣೆ ಮಾಡಿ ಕಳಿಸಿದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದು ಇರಬೇಕಲ್ಲ. ಪುಡಾರಿಗಳು ಅನ್ನೋದು, ಗುಂಡಾಗಿರಿ ಸರ್ಕಾರ ಅನ್ನೋದು, ಅವ್ರ ಶಿಷ್ಯ ಅನ್ನೋದು, ಇವ್ರ ಶಿಷ್ಯ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಇವ್ರು ಯಾರ್ಯಾರು ಶಿಷ್ಯರಿದ್ದರು ಮೊದಲು? ಅರಿವನ್ನು ಇಟ್ಕೋಬೇಕು. ಇವ್ರೇನು ಗುಂಡಾಗಿರಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಹೇಳಬೇಕಾ? ಒಂದೊಂದು ಎಳೆಯಾಗಿ ಹೇಳ್ಬೋದು ನಾವು. ಆದರೆ ಅದೆಲ್ಲ ಬಿಟ್ಟು ಸುಮ್ಮನೆ ಸದನವನ್ನು ಪಾಲ್ಗೊಳ್ಳಿ, ಸದನವನ್ನು ಸರಿಯಾಗಿ ನಡೆಸಿ ರಾಜ್ಯದ ಜನತೆಗೆ ಏನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ತಿಳಿಸೋದು ಅನ್ನೋದು ಮಾಡಬೇಕಷ್ಟೇ. ಕೊನೆಯ ಪ್ರಶ್ನೆ, ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ತಮ್ಮ ಆಸಕ್ತಿ ಕ್ಷೇತ್ರ ಯಾವುದು? ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದೀರಿ? ನೋಡ್ರಿ, ನಾನು ಒಂದೇ ಕೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜನಪರವಾದ ಕೆಲಸವನ್ನು ಮಾಡೋದು ಖಾತೆಯನ್ನು ಕೊಡ್ರಿ. ರೈತರಿರ್ಬೋದು, ಬಡವರಿರ್ಬೋದು, ಇವತ್ತು ಈ ರಾಜ್ಯದ ಏನು ಮುಖ್ಯ ಜನರಿಗೆ ಅನುಕೂಲ ಆಗುವಂಥ ಖಾತೆ ಯಾವುದಾದ್ರೂ ಕೊಡಿ ಅಂತ ವಿನಂತಿ ಮಾಡಿಕೊಂಡಿದ್ದೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂಥ ವಿಜಯಾನಂದ ಕಾಶ್ಯಪ್ನವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದಾರ್, ಕನ್ನಡ, ಬೆಂಗಳೂರು.